ಈಗ ಕ್ವೆಶ್ಚನ್ ಏನು ಅಂದ್ರೆ ಭಾರತ್ ಬೆನ್ಸ್ ಬಂದು ಇಂಡಿಯಾದಲ್ಲಿ ಹೇಗೆ ಸಕ್ಸಸ್ಫುಲ್ ಆಯ್ತು? ಬಿಕಾಸ್ ಅವ್ರು ಯಾವಾಗ ಮಾರ್ಕೆಟ್ ಗೆ ಎಂಟರ್ ಆದ್ರಲ್ಲ 2011 ಆ ಟೈಮ್ ಅಷ್ಟೊತ್ತಿಗೆ ಮಾರ್ಕೆಟ್ ಬಂದು ಆಲ್ರೆಡಿ ಸ್ಯಾಚುರೇಟ್ ಆಗ್ಬಿಟ್ಟಿತ್ತು. ಸಾಕಷ್ಟು ದೊಡ್ಡ ಪ್ಲೇಯರ್ಸ್ ಬಂದು ಮಾರ್ಕೆಟ್ ನ ಡಾಮಿನೇಟ್ ಮಾಡ್ತಾ ಇದ್ರು. ಭಾರತ್ ಬೆನ್ಸ್ ಬಂದು ಡೆಮ್ಲರ್ ಬೆನ್ಸ್ ಒಂದು ಪಾರ್ಟ್. ಆಸ್ ಯು ನೋ, ಡೆಮ್ಲರ್ ಬೆನ್ಸ್ ಬಂದು ಒನ್ ಆಫ್ ದ ಓಲ್ಡೆಸ್ಟ್ ಕಂಪನೀಸ್ ಇನ್ ದ ವರ್ಲ್ಡ್. ಇಡೀ ಜಗತ್ತಲ್ಲೇ ಡೆಮ್ಲರ್ ಬೆನ್ಸ್ ಬಂದು ಫಸ್ಟ್ ಕಂಪನಿ ಆಗಿತ್ತು ಟ್ರಕ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಡೆಮ್ಲರ್ ಬೆನ್ಸ್ ಬಂದು 1896 ಇಂದ ಟ್ರಕ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಡೆಮ್ಲರ್ ಬೆನ್ಸ್ ಗೆ ತನ್ನದೇ ಆದಂತ ಒಂದು ಸಪರೇಟ್ ಮಾರ್ಕೆಟ್ ಇದೆ. ಯಾವಾಗ ಡೆಮ್ಲರ್ ಬೆನ್ಸ್ ಬಂದು ಇಂಡಿಯಾಗೆ ಬರ್ತಾರಲ್ಲ, ಅವರು ಜರ್ಮನಿಯಿಂದ ಅಥವಾ ಜಪಾನ್ ಇಂದ ಟ್ರಕ್ಸ್ ನ ಇಂಪೋರ್ಟ್ ಮಾಡ್ಕೊಂಡಿಲ್ಲ. ರಾದರ್ ದನ್ ದಟ್ ಅವರು ಇಂಡಿಯಾಲ್ಲೇ ಇಂಡಿಯನ್ ರೋಡ್ಸ್ ಗೋಸ್ಕರ ಯಾವ ತರ ಬೇಕಾಗಿತ್ತು ಆ ತರ ಟ್ರಕ್ಸ್ ನ ಡಿಸೈನ್ ಮಾಡ್ತಾರೆ. ಅಂಡ್ 85% ಲೋಕಲ್ ಪಾರ್ಟ್ಸ್ ನ ಯೂಸ್ ಮಾಡ್ತಾರೆ. ಇಂಡಿಯನ್ ಬಯರ್ಸ್ ಗೆ ಒಂದೇ ಕನ್ಸರ್ನ್ ಇರೋದು ಏನಂದ್ರೆ ಮೈಲೇಜ್ ಮತ್ತೆ ಮೇಂಟೆನೆನ್ಸ್. ಇವೆರಡರಲ್ಲೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಇದನ್ನ ಅವರು ತಲೆಯಲ್ಲಿ ಇಟ್ಕೊಂಡು ದೇ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ಟ್ರಕ್ಸ್.